ಈ ಬಳ್ಳಾರಿ ಬ್ಯಾನರ್ ವಿಚಾರವಾಗಿ ಬಡಿದಾಟ ಏನು ನಡೆದಿತ್ತು, ಈ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಬಳ್ಳಾರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿಗೆ ಆಗಮಿಸ್ತಾರೆ. ಇಲ್ಲಿ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಯಾರು ಕಾರಣಕರ್ತರು, ಯಾರು ಹೊಣೆ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಈ ಬಡಿದಾಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಾರೆ. ಗಲಭೆಯ ಮತ್ತಷ್ಟು ವಿಡಿಯೋ ಅನಾವರಣಗೊಳ್ಳುವ ಸಾಧ್ಯತೆಯೂ ಇದೆ. ಈವರೆಗೂ ಎಲ್ಲಿಯೂ ವೈರಲ್ ಆಗದ ವಿಡಿಯೋ ಮುನ್ನೆಲೆಗೆ ಬರುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿ ವೇಳೆ ಮತ್ತಷ್ಟು ಹೈಡ್ರಾಮಾ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ರೆಡ್ಡಿ ಬೆಂಬಲಿಗರ ಅಟ್ಟಹಾಸದ ವಿಡಿಯೋ ಪ್ರದರ್ಶನ ಮಾಡಲು ತಯಾರಿ ಕೂಡ ನಡೆದಿದ್ಯಾ? ರಿಪಬ್ಲಿಕ್ ಕನ್ನಡಕ್ಕೆ ಆಪ್ತ ಮೂಲಗಳಿಂದ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ನೋಡಿ, ಈಗ ನೀವು ನೋಡ್ತಾ ಇದ್ರೆ ಎಲ್ಲವೂ ಕೂಡ ಒಂದಷ್ಟು ವಿಡಿಯೋಗಳು. ಇದನ್ನ ಬಿಟ್ಟು ಇನ್ನೂ ಬೇರೆ ವಿಡಿಯೋಗಳಿದಾವೆ. ಅದೆಲ್ಲವೂ ಕೂಡ ಇವತ್ತು ರಿಲೀಸ್ ಆಗೋ ಸಾಧ್ಯತೆ ಇದೆ ಅಂತೇಳಿ ಆಪ್ತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಆಗ್ತದಂತೆ ಮತ್ತೊಂದು ಹೈಡ್ರಾಮಾಕ್ಕೆ ಸಾಕ್ಷಿ ಆಗುತ್ತೆ. ವಿಡಿಯೋಗಳನ್ನ ರಿಲೀಸ್ ಮಾಡುವ ಕೆಲಸಗಳು ಕೂಡ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಬೆನ್ನಲ್ಲೇ ಹೊಸ ವಿಡಿಯೋಗಳು ರಿಲೀಸ್ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಏನಿರ್ಬೋದು ಆ ವಿಡಿಯೋದಲ್ಲಿ? ನಾಗೇಂದ್ರ ಬಾಬು, ಈಗಾಗಲೇ ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಬೆಳಗ್ಗೆ ಅಷ್ಟೇ 2 ವಿಡಿಯೋಗಳನ್ನ ಬ್ರೇಕ್ ಮಾಡಿರ್ತಕ್ಕಂಥದ್ದು. ಒಂದು, ಗಲಾಟೆ ಆರಂಭ ಆಗುವುದಕ್ಕೂ ಮುನ್ನ ಯಾವ ರೀತಿಯಾಗಿ ಪೋಸ್ಟರ್ ಅನ್ನ ತೆರವು ಮಾಡುವಂತ ಸಂದರ್ಭದಲ್ಲಿ ಆಯ್ತಂತ ಮಾತಿನ ಚಕಮಕಿ ಏನಿದೆ ಅದರ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ. ಮತ್ತೊಂದು, ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಮತ್ತೆ ಅವರ ಆಪ್ತರಾದಂತಹ ಓರ್ವ ಮಹಿಳೆ ಕೂಡ ಚಾಂದಿನಿ ಅಂತಕ್ಕಂಥವಳು ಆಕೆ, ಆ ಮಹಿಳೆ ಕೂಡ ಗಲಾಟೆಗೆ ಆಹ್ವಾನ ನೀಡುವಂತಹದ್ದು, ಒಂದು ದೊಣ್ಣೆಯನ್ನು ಹಿಡ್ಕೊಂಡು ಗಲಾಟೆ ಆಹ್ವಾನ ಕೊಡುವಂತಹ ದೃಶ್ಯಾವಳಿಗಳನ್ನು ಕೂಡ ಎಕ್ಸ್ಕ್ಲೂಸಿವ್ ಬ್ರೇಕ್ ಮಾಡಿತ್ತು. ಇದೀಗ ಇರ್ತಕ್ಕಂಥದ್ದು ಅಸಲಿ ಪಿಕ್ಚರ್ ಬಹುಶಃ ಇವತ್ತು ಬದಲಾಗಬಹುದು ನಾಗೇಂದ್ರ ಬಾಬು. ಯಾಕೆಂತಂದ್ರೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಇವತ್ತು ಬಳ್ಳಾರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು ಭಾರಿ ತಯಾರಿಯನ್ನು ಕೂಡ ನಡೆಸಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಈವರೆಗೂ ಕೂಡ ಎಲ್ಲಿಯೂ ರಿವೀಲ್ಡ್ ಆಗದಂತಹ ಒಂದಷ್ಟು ವಿಡಿಯೋಗಳು, ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನ ಎಲ್ಲೂ ಪ್ರದರ್ಶನ ಮಾಡಿದಂತ ವಿಡಿಯೋಗಳನ್ನ ಇವತ್ತು ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಅವರ ಮುಂದೆ ಪ್ರದರ್ಶನ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥ. ಈ ನಮ್ಗೆ ಇನ್ನೊಂದು ಮಾಹಿತಿ ಅಂತಂದ್ರೆ ನಾಗೇಂದ್ರ ಬಾಬು, ಇಂತಹ ಒಂದಷ್ಟು ಎಲ್ಲಿಯೂ ರಿವೀಲ್ ಆಗದೇ ಇರತಕ್ಕಂತಹ ಗಲಾಟೆಗೆ ಪ್ರಚೋದನೆ ಕೊಟ್ಟಂತಹ ವಿಡಿಯೋಗಳೇನಿದೆ, ಈ ವಿಡಿಯೋಗಳನ್ನ ಮುಂಚೆ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ತೋರಿಸಿರುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕೆಂದ್ರೆ ಆಗಷ್ಟೇನೆ ಡಿಕೆ ಶಿವಕುಮಾರ್ ಅವರು ಕೂಡ ಕನ್ವಿನ್ಸ್ ಆಗಿರ್ತಕ್ಕಂಥ ಭರತ್ ರೆಡ್ಡಿ ಪರ ನಿಂತಿದ್ದು ಕೂಡ. ಸೊ ಹೀಗಾಗಿ ಇವತ್ತು ಕೂಡ ಇವತ್ತು ಇರತಕ್ಕಂತಹ ವಿಡಿಯೋಗಳಲ್ಲಿ ಏನಿದೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಕೂಡ ಮೂಡ್ತಿರ್ತಕ್ಕಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಇಲ್ಲಿ ಗಲಾಟೆಗೆ 2 ಕಡೆಯಿಂದನೂ ಆಗಿರ್ತಕ್ಕಂಥದ್ದು. ಆದ್ರೆ ಗಲಾಟೆ ಆರಂಭಕ್ಕೂ ಅಂದ್ರೆ ಗಲಾಟೆ ಆರಂಭವಾಗುವಾಗ ಯಾರು ಕೊಟ್ರು, ಯಾರು ಇಲ್ಲಿ ಆರಂಭದಲ್ಲೇ ಯಾರು ಪ್ರೊವೋಕ್ ಮಾಡಿದ್ರು, ಯಾರು ಪ್ರಚೋದನೆ ಮಾಡಿದ್ರು ಅಂತಕ್ಕಂಥ ಒಂದಷ್ಟು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ಲ ಜನಾರ್ದನ್ ರೆಡ್ಡಿ ಅವರ ಕಡೆ, ಅವರ ಆಪ್ತರ ಕಡೆಗೆ ಬೊಟ್ಟು ಮಾಡಿ ತೋರಿಸಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಅದಕ್ಕೆ ಸಾಕ್ಷಿಯಾಗಿ ಅದಕ್ಕೆ ಪುಷ್ಟಿ ನೀಡುವಂತಹ ವಿಡಿಯೋಗಳನ್ನು ಕೂಡ ಈಗ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಪ್ರಸಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ನಾಗೇಂದ್ರ ಬಾಬು, ಇವತ್ತು ಬಹುಶಃ ಶ್ರೀರಾಮುಲು ಇರ್ಬೋದು, ಸೋಮಶೇಖರ್ ರೆಡ್ಡಿ ಇರ್ಬೋದು, ಜನಾರ್ದನ್ ರೆಡ್ಡಿ ಅವರು ಏನಾದ್ರೂ ಗಲಾಟೆಯ ವೇಳೆ ಏನಾದ್ರೂ ಅವರೇನೆ ಏನಾದ್ರೂ ಗಲಾಟೆಗೆ ಆಹ್ವಾನ ಕೊಡುವಂತಹ ವಿಡಿಯೋಗಳಿರ್ಬೋದು ಅಥವಾ ಘಟನೆ ಪ್ರಚೋದನೆ ಕೊಡುವಂತಹ ಮಾತುಗಳಿರ್ಬೋದು, ಆ ರೀತಿಯ ಯಾವ್ದಾದ್ರು ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನ ಏನಾದ್ರೂ ಪ್ರಸಾರ ಮಾಡ್ತಾರ ಅಂತಕ್ಕಂಥದ್ದು, ಅಂದ್ರೆ ಅಂತ ವಿಡಿಯೋಗಳನ್ನ ಏನಾದ್ರೂ ಇವತ್ತು ರಿವೀಲ್ ಮಾಡ್ತಾರ ಅಂತಕ್ಕಂತಹ ಒಂದಷ್ಟು ಪ್ರಶ್ನೆಗಳು ಊಟ ಹಾಕೊಂಡಿರ್ತಕ್ಕಂಥದ್ದು. ನಿಜಕ್ಕೂ ಅದೇನಾದ್ರೂ ಆಗಿದೆ ಆದ್ರೆ ಖಂಡಿತವಾಗಲೂ ಕೂಡ ಈಗಾಗಲೇ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಮತ್ತೆ ಸೋಮಶೇಖರ್ ರೆಡ್ಡಿ ಮೇಲೆ ಏನು ಎಫ್ಐಆರ್ ಆಗಿದೆ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿರ್ತಾಗುತ್ತೆ. ಮತ್ತೆ ಪೊಲೀಸ್ ವೆರಿಫಿಕೇಶನ್ ಅಲ್ಲಿ ಕೂಡ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಸೊ ಇದೆಲ್ಲವೂ ಕೂಡ ಮತ್ತೆ ಜನಾರ್ದನ್ ರೆಡ್ಡಿ ಬೆಂಬಲಿಗರ ರೆಡ್ಡಿ ಬ್ರದರ್ಸ್ ಏನಿದ್ದಾರೆ, ಆ ರೆಡ್ಡಿ ಬ್ರದರ್ಸ್ ಮತ್ತಷ್ಟು ಕಂಟಕ ಎದುರಾಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಸೊ ಇವತ್ತು ಬಳ್ಳಾರಿಗೆ ಇನ್ನೇನು ಅಂದ್ರೆ ಕೆಲವು ಕ್ಷಣ ಸುಮಾರು 10:30-11 ಗಂಟೆ ಸುಮಾರು ಡಿಕೆ ಶಿವಕುಮಾರ್ ಕೂಡ ಭೇಟಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಭರತ್ ರೆಡ್ಡಿ ಅವರಿಗೆ ಧೈರ್ಯ ಹೇಳುವಂತದ್ದು, ಜೊತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಹಜವಾಗಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ವಿಡಿಯೋಗಳನ್ನ ತೋರಿಸಬೇಕು ಅಂತಕ್ಕಂಥ ಒಂದಷ್ಟು ಪ್ಲಾನ್ ಗಳನ್ನ ಕಾಂಗ್ರೆಸ್ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು ನಮಗೆ ಆಪ್ತ ಮೂಲಗಳಿಂದ ಒಂದಷ್ಟು ಮಾಹಿತಿಗಳು ಗೊತ್ತಾಗಿರ್ತಕ್ಕಂಥದ್ದು. ಸೊ ಇವತ್ತು ಯಾವೆಲ್ಲ ವಿಡಿಯೋಗಳನ್ನ ಮಾಡ್ತಾರೆ, ಯಾವೆಲ್ಲ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಿಜೆಪಿ ಭದ್ರಕೋಟೆ ಆಗಿತ್ತು. ಬಿಜೆಪಿ ಅವರು ಹಿಂದೆ ಏನಿತ್ತು ಅದೀಗ ಕಾಂಗ್ರೆಸ್ ಆಗಿರ್ತಕ್ಕಂಥದ್ದು. ಈಗ ಅದನ್ನು ವಶಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಬಿಜೆಪಿ ಅವರು ಮಾಡ್ತಿರ್ತಕ್ಕಂಥ ಹೈಡ್ರಾಮಾ ಅಂತಕ್ಕಂಥದ್ದು ಈಗ ಕಾಂಗ್ರೆಸ್ನವರ ಆರೋಪ. ಸೊ ಹೀಗಾಗಿ
ಈ ಒಂದು ಎನ್ಕೇಜ್ ಮಾಡ್ಕೋಬೇಕು. ಎನ್ಕೇಜ್ ಅಂದ್ರೆ ಗಲಾಟೆನೇ ಎನ್ಕೇಜ್ ಅಂತಲ್ಲ, ಗಲಾಟೆನ ಶಾಂತಿ ಮಾಡಬೇಕು. ಆದ್ರೆ ರಾಜಕೀಯವಾಗಿ ಎಲ್ಲಿಯೂ ಕೂಡ ನಮ್ಮ ಕಾರ್ಯಕರ್ತನ ಬಿಟ್ಕೊಡ್ಬಾರ್ದು ಅಂತಕ್ಕಂತಹ ಒಂದು ಪಣಕ್ಕೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ನಿಂತಿರ್ತಕ್ಕಂಥ, ಇದಕ್ಕೆ ಈಗಾಗಲೇ ಹೈಕಮಾಂಡ್ ಕೂಡ ಸಂದೇಶ ರವಾನೆ ಮಾಡಿರ್ತಕ್ಕಂಥ. ಈ ನಿಟ್ಟಿನಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವೆಲ್ಲ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾರೆ, ಯಾವೆಲ್ಲ ವಿಡಿಯೋಗಳನ್ನ ಡಿ ಕೆ ಶಿವಕುಮಾರ್ಗೆ ತೋರಿಸ್ತಾರೆ, ಗಲಾಟೆ ಯಾವ ರೀತಿ ಆಯ್ತು, ಯಾವ ರೀತಿಯಾಗಿ ಪ್ರಚೋದನೆ ಕೊಟ್ಟರು ಅಂತ ಹೇಳಿ ಒಂದೊಂದು ವಿಡಿಯೋಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಘಟನೆಯನ್ನ ಸವಿವರವಾಗಿ ಕಣ್ಮುಂದೆ ಬಿಚ್ಚಿಡುವಂತಹ ಕೆಲಸವನ್ನ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಮುಖಂಡರು ಮುಂದಾಗಿರ್ತಕ್ಕಂಥದ್ದು. ಇವತ್ತು ನೋಡ್ಬೇಕು ಡಿ ಕೆ ಶಿವಕುಮಾರ್ ಮುಂದೆ ಯಾವೆಲ್ಲ ವಿಡಿಯೋಗಳು ರಿಲೀಸ್ ಆಗ್ಬೋದು, ಯಾವೆಲ್ಲ ವಿಡಿಯೋಗಳನ್ನ ಅವ್ರ ಮುಂದೆ ಪ್ರದರ್ಶನ ಮಾಡಬಹುದು ಅಂತ. ಆನಂತರದ ಬೆಳವಣಿಗೆಗಳು ನಿಜಕ್ಕೂ ಕೂಡ ಸಾಕಷ್ಟು ತಿರುವುಗಳನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇರತಕ್ಕಂಥದ್ದು ಬಳ್ಳಾರಿಯ ಘಟನೆ. ಯಾಕೆಂದ್ರೆ ಈಗಾಗಲೇ ಫೈರಿಂಗ್ ಆಯ್ತು, ಫೈರಿಂಗ್ ಆದಾಗ ಸತ್ತಂತವನು ಭರತ್ ರೆಡ್ಡಿ ಅವರ ಕಾಂಗ್ರೆಸ್ನ ಕಾರ್ಯಕರ್ತ ಹೌದು. ಆದ್ರೆ ಘಟನೆಗೆ ಪ್ರಚೋದನೆ ಆಗಿರ್ತಕ್ಕಂಥದ್ದು ಯಾಕೆ, ಹೇಗಾಯ್ತು, ಯಾವುದು ಆರಂಭ ಏನಾಯ್ತು, ಇದ್ರಲ್ಲಿ ನಿಜಕ್ಕೂ ಕೂಡ ಜನಾರ್ದನ್ ರೆಡ್ಡಿ ಅವರು ಮನೆಗೆ ಬಂದ ನಂತರ ಆದಂತಹ ಪಾತ್ರ ಏನು, ಸೋಮಶೇಖರ್ ರೆಡ್ಡಿ ಅವರ ಪಾತ್ರ ಏನು, ಶ್ರೀರಾಮುಲು ಅವರ ಪಾತ್ರ ಏನು, ಗಲಾಟೆಯಲ್ಲಿ ಆ ವಿಡಿಯೋದಲ್ಲಿ ಎಲ್ಲೆಲ್ಲಿದ್ರು, ಎಲ್ಲಿ ಭಾಗಿಯಾಗಿದ್ರು, ಇವೆಲ್ಲ ವಿಡಿಯೋಗಳು ಕೂಡ ಇವತ್ತು ಬಹಿರಂಗ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ಇವತ್ತು ಈ ಬಳ್ಳಾರಿ ಬ್ಯಾನರ್ ವಿಚಾರವಾಗಿ ಬಡಿದಾಟ ಏನ್ ನಡೆದಿತ್ತು, ಈ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಳ್ಳಾರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿಗೆ ಆಗಮಿಸ್ತಾರೆ. ಇಲ್ಲಿ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಯಾರು ಕಾರಣಕರ್ತರು, ಯಾರು ಹೊಣೆ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಈ ಬಡಿದಾಟಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಾರೆ. ಗಲಭೆಯ ಮತ್ತಷ್ಟು ವಿಡಿಯೋ ಅನಾವರಣಗೊಳ್ಳುವ ಸಾಧ್ಯತೆಯೂ ಇದೆ. ಈವರೆಗೂ ಎಲ್ಲಿಯೂ ವೈರಲ್ ಆಗದ ವಿಡಿಯೋ ಮುನ್ನೆಲೆಗೆ ಬರುತ್ತೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಭೇಟಿ ವೇಳೆ ಮತ್ತಷ್ಟು ಹೈಡ್ರಾಮಾ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ರೆಡ್ಡಿ ಬೆಂಬಲಿಗರ ಅಟ್ಟಹಾಸದ ವಿಡಿಯೋ ಪ್ರದರ್ಶನ ಮಾಡಲು ತಯಾರಿ ಕೂಡ ನಡೆದಿದ್ಯಾ? ರಿಪಬ್ಲಿಕ್ ಕನ್ನಡಕ್ಕೆ ಆಪ್ತ ಮೂಲಗಳಿಂದ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ನೋಡಿ, ಈಗ ನೀವು ನೋಡ್ತಾ ಇದ್ರೆ ಎಲ್ಲವೂ ಕೂಡ ಒಂದಷ್ಟು ವಿಡಿಯೋಗಳು. ಇದನ್ನ ಬಿಟ್ಟು ಇನ್ನೂ ಬೇರೆ ವಿಡಿಯೋಗಳಿದಾವೆ. ಅದೆಲ್ಲವೂ ಕೂಡ ಇವತ್ತು ರಿಲೀಸ್ ಆಗೋ ಸಾಧ್ಯತೆ ಇದೆ ಅಂತೇಳಿ ಆಪ್ತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಸಿಎಂ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗ್ತದಂತೆ ಮತ್ತೊಂದು ಹೈಡ್ರಾಮಾಕ್ಕೆ ಸಾಕ್ಷಿ ಆಗುತ್ತೆ. ವಿಡಿಯೋಗಳನ್ನ ರಿಲೀಸ್ ಮಾಡುವ ಕೆಲಸಗಳು ಕೂಡ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಎಂಟ್ರಿ ಬೆನ್ನಲ್ಲೇ ಹೊಸ ವಿಡಿಯೋಗಳು ರಿಲೀಸ್ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಏನಿರ್ಬೋದು ಆ ವಿಡಿಯೋದಲ್ಲಿ? ನಾಗೇಂದ್ರ ಬಾಬು, ಈಗಾಗಲೇ ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಬೆಳಗ್ಗೆ ಅಷ್ಟೇ 2 ವಿಡಿಯೋಗಳನ್ನ ಬ್ರೇಕ್ ಮಾಡಿರ್ತಕ್ಕಂಥದ್ದು. ಒಂದು ಗಲಾಟೆ ಆರಂಭ ಆಗುವ